ಆರ್ ಸಿ ಬಿಗೆ ಒಂದ್ 2-3 ಸತಿ ಪಾರ್ಸಲ್ ಎಲ್ಲ ಹೋಗಿದೆ. ಈ ಸತಿ ಅವ್ರು ಬಂದು ತಿನ್ಬೇಕಂತ ಇತ್ತು, ಹಂಗಾಗಿ ದೇ ಬೋತ್ ಕೇರ್. ಇಲ್ಲಿ ಅಂತೂ ನಮ್ ಕ್ರೌಡ್ ಇಲ್ಲ ಓಕೆ, ಬಟ್ ಆಚೆ ಕ್ರೌಡ್ ಮ್ಯಾನೇಜ್ ಮಾಡಕ್ಕಂತೂ ನಮ್ ಕೈಲಿ ಆಗಿಲ್ಲ. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಹೋಗಕ್ಕೆ ಆಗ್ಲಿಲ್ಲ. ರೆಸ್ಟೋರೆಂಟ್ ಹೋಗಿದ ತಕ್ಷಣ ಇದು ಚೆನ್ನಾಗಿದೆಪ್ಪ ಅಂತ ಸಿಗ್ನೇಚರ್ ಡಿಶ್ ಅಂತ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ದೋಸೆ ಮೇಲೆ ನಾವು ಒಂದು ಕಾನ್ಸಂಟ್ರೇಟ್ ಮಾಡೋದು. ಈ ಜಾಗ ಬಿಫೋರ್ ಇಂಡಿಪೆಂಡೆನ್ಸ್ ಬೆಂಗಳೂರಿನಲ್ಲಿ ಈ ಫ್ರೀಡಮ್ ಸ್ಟ್ರಗಲ್ ಮೀಟಿಂಗ್ಸ್ ಮಾಡೋದಕ್ಕೆ ಜನ ಇಲ್ಲಿ ಸೇರ್ತಾ ಇದ್ರು ಅಂತ ಹೇಳ್ತಾರೆ, ನಿಜಾನ ಅದು? ಹೌದು. ಸೊ ಮೈಸೂರು ಮಹಾರಾಜರು ಕೂಡ ಬರ್ತಾ ಇದ್ರು, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ಬಂದು ಹೋಗ್ತಾ ಇದ್ರು. ಸೊ ಆತರ ಎಷ್ಟು ನಾವು ಕೇಳ್ಪಟ್ಟಿದೀವಿ. ಕರೆಂಟ್ಲಿ ಈಗ 64 ದೋಸೆ 4 ನಿಮಿಷ ರೆಡಿ ಆಗುತ್ತೆ. ಈಗ ಬೆಣ್ಣೆ ಮಸಾಲ ಅಂದ್ರೆ ಮೇಲ್ಗಡೆ ಬೆಣ್ಣೆ ಇಟ್ಟು ಹೋಗ್ಬಿಡ್ತಾರೆ ಮಾಡಿ. ನಮ್ಮ ತಂದೆಯರು ಹೇಳಿರೋ ಪ್ರಕಾರ ಮತ್ತೆ ನಮಗೆ ಗೊತ್ತಿರೋ ಪ್ರಕಾರ ದೋಸೆಗೆ ಬೆಣ್ಣೆ ಹಾಕಿ ಕೊಡೋರು ನಾವೇ ಫಸ್ಟ್. ಸಿಟಿ ನಮ್ದು ಸ್ಟಾರ್ಟ್ ಆಗಿದ್ದು 1920s ಅಲ್ಲೇ, ಬಟ್ ವಿ ಡೋಂಟ್ ಹ್ಯಾವ್ ಪ್ರಾಪರ್ ರೆಕಾರ್ಡ್. ಸೊ ನಮ್ಮ ರೆಕಾರ್ಡ್ಸ್ ಇರೋದು 1952ರಿಂದ. ಎಲ್ರಿಗೂ ನಮಸ್ಕಾರ, ನಾನು ರೇಡಿಯೋ ಸಿಟಿ RJ ರೌಂಡ್ ಬ್ರದರ್ಸ್. ಇದು ನನ್ನ ಮತ್ತೊಂದು ಹೊಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರು. ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಒಂದು ಬೆಂಗಳೂರಿನ ಒಂದು ಐಕಾನಿಕ್ ಜಾಗಕ್ಕೆ ನಾನ್ ಬಂದಿದ್ದೀನಿ. ಸೊ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಐಕಾನಿಕ್ ಜಾಗಗಳಿದೆ, ಅದರಲ್ಲಿ ಸಾಕಷ್ಟು ಸೈಟ್ ಸೀಯಿಂಗ್ ಜಾಗಗಳಾಗಿರ್ಬೋದು ಅಥವಾ ಈಟ್ರೀಸ್ ಆಗಿರ್ಬೋದು. ಈಟ್ರೀಸ್ ಅಂದಿದ ತಕ್ಷಣ, ಎಸ್ಪೆಷಲಿ ದೋಸೆ ಅಂದಿದ ತಕ್ಷಣ ನೆನಪಾಗುವಂತಹ ಜಾಗ ಇದು. ಸೊ ಆಲ್ಮೋಸ್ಟ್ ಒಂದು 100 ವರ್ಷಗಳ ಇತಿಹಾಸ ಈ ಒಂದು ಜಾಗಕ್ಕಿದೆ. ಅಂಡ್ ಬೆಂಗಳೂರಿನಲ್ಲಿ ದೋಸೆ ಅಂತ ಅಂದಿದ ತಕ್ಷಣ ಈ ಹೋಟೆಲ್ ಎಲ್ರಿಗೂ ನೆನಪು ಆಗೇ ಆಗುತ್ತೆ. ಬೆಂಗಳೂರಿಂದ ಅಬ್ರಾಡಿಗೆ ಹೋದವರು ಬೆಂಗಳೂರಿಗೆ ಬಂದಾಗ ಈ ಜಾಗನ ಮಿಸ್ ಮಾಡೋದೇ ಇಲ್ಲ. ಇಲ್ಲಿ ಯಾವಾಗ ಬಂದ್ರು ಕ್ಯೂ ಅಲ್ಲಿ ನಿಂತು ಒಳಗ್ ಬರ್ಲೇಬೇಕು. ಯಾವ ಜಾಗ ಅಂತ ಆಲ್ರೆಡಿ ಗೊತ್ತಾಗಿದೆ, CTR ಸೆಂಟ್ರಲ್ ಟಿಫನ್ ರೂಮ್. ಬೆಣ್ಣೆ ದೋಸೆಗೆ ಸೂಪರ್ ಡೂಪರ್ ಜಾಗ. ಅಂಡ್ ಇವತ್ತು ನನ್ನ ಜೊತೆಗೆ CTR ನ ಬ್ರದರ್ಸ್ ಸಂದೇಶ್ ಮತ್ತೆ ಗಣೇಶ್ ಇದ್ರೆ. ನಮಸ್ಕಾರ, ವೆಲ್ಕಮ್ ಶೋಗೆ. ನಮಸ್ತೆ, ಹೇಗಿದ್ದೀರಾ? ಆರಾಮ್ ಸರ್. ಬೆಣ್ಣೆ ದೋಸೆ ತರನೇ ಇದಾರೆ ಇಬ್ರು. ಒಂದು ಲೆಗಸಿ ಬ್ರ್ಯಾಂಡ್ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಇಲ್ಲ. ಸೊ ಅದನ್ನ ಒಂದು ಟ್ರೆಡಿಷನ್ ಅಂತ ಅನ್ಕೊಂಡ್ ಬಂದಿದೀವಿ. ಸೊ ಅದು ಹಾಗೆ ಫಾಲೋ ಆಗ್ತಾ ಇದೆ. ಮೊದ್ಲಿಂದ ಏನ್ ಇದಿದೆ ಅದೇ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ಹಾಗೆ ಉಳಿಸ್ಕೊಂಡ್ ಬರ್ತಾ ಇದೀವಿ. ಚಾಲೆಂಜಸ್ ಸುಮಾರು ಇರುತ್ತೆ, ಬಟ್ ಅದು ನಮಗೆ ಫೇಸ್ ಮಾಡಿ ಅಭ್ಯಾಸ ಆಗಿದೆ. ಓಕೆ. ಸೊ ನೀವು ಎಷ್ಟನೇ ಜನರೇಷನ್ CTR ನ ನಡೆಸೋದ್ರಲ್ಲಿ? ನಾವೀಗ 3rd ಜನರೇಷನ್. ಓಕೆ. ಸೊ ರಾಮಕೃಷ್ಣ ಉಳ್ಳ ಅಂತ ಸ್ಟಾರ್ಟ್ ಮಾಡೋದು 1920s ಅಲ್ಲಿ. ಓಕೆ. ಸೊ ಆಮೇಲೆ ಅದನ್ನ ಕಂಟಿನ್ಯೂ ಆಗಿ ನಮ್ಮ ತಂದೆಯವರು 1980 ಚಿಲ್ಲರೆಯಲ್ಲಿ ತಗೊಳ್ತಾರೆ, ಮಾಡ್ಕೊಳ್ತಾರೆ. ಸೊ ಶ್ರೀಸಾಗರ್ ಅಂತ ರಿನೇಮ್ ಮಾಡ್ತಾರೆ. ಅದಾಗಿದ ತಕ್ಷಣ ನಮ್ಮ ತಂದೆಯವರು ಈಗ ಹೆಚ್ಚು ಕಮ್ಮಿ ಒಂದು 6 ವರ್ಷ ಆಯ್ತು ತೀರ್ಕೊಂಡು. ಸೊ ಅದಾದ್ಮೇಲಿಂದ ನಾವು ಈಗ 3rd ಜನರೇಷನ್. ಬಟ್ ನಾನು 7ನೇ ಕ್ಲಾಸಿಂದನೇ ಬರ್ತಾ ಇದ್ದೆ ತಂದೆಯವ್ರ ಜೊತೆ. ಸೊ 1920 ಅಂತ ಅಂದ್ರೆ ನೀವು ಇದು ಶುರು ಆಗಿದ್ದು. ಬಟ್ ಹೊರಗಡೆ ಬೋರ್ಡ್ ಅಲ್ಲಿ ಒಳಗ್ ಬರ್ಬೇಕಾದ್ರೆ ನಾವು ನೋಡ್ತೀವಿ 1954 ಸಿನ್ಸ್ 1954 ಅಂತ ಇದೆ. ಈ ಒಂದು ಕನ್ಫ್ಯೂಷನ್ ಏನು ಅಥವಾ ಏನ್ ಹೇಳುತ್ತೆ? ಸ್ಟಾರ್ಟ್ ಆಗಿದ್ದು 1920s ಅಲ್ಲೇ, ಬಟ್ ವಿ ಡೋಂಟ್ ಹ್ಯಾವ್ ಪ್ರಾಪರ್ ರೆಕಾರ್ಡ್. ಸೊ ನಮ್ಮ ರೆಕಾರ್ಡ್ಸ್ ಇರೋದು 1952ರಿಂದ, ಅಂದ್ರೆ 51 ಎಂಡ್ 52ರಿಂದ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಸೊ ನಾವು ಅದು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಅದನ್ನ ಅಲ್ಲಿಂದನೇ ಡಾಕ್ಯುಮೆಂಟ್ಸ್ ಕೊಟ್ಟಿರೋದ್ರಿಂದ ಸೊ ಸಿನ್ಸ್ 1952 ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ. ಓಕೆ. ಬಟ್ ಆಕ್ಚುಲಿ ಶುರು ಆಗಿದ್ದು 1920 ಅಲ್ಲೇ. ಈ ಜಾಗದಲ್ಲಿ ಶುರು ಆಗಿದ್ದು, ಅಡುಗೆ ಮಾಡಿ ಶುರು ಆಗಿದ್ದು, ಸರ್ವ್ ಸ್ಟಾರ್ಟ್ ಆಗಿದ್ದು 1920s ಇಂದ. ಓಕೆ. ಸೊ ಅದೇ ನಡೀತಾ ಇದೆ. ಹಂಗಾಗಿ 1920s ಒಳಗಡೆ ಬೋರ್ಡ್ ಅಲ್ಲಿ ಇದೆ, ಆಚೆ ಬೋರ್ಡ್ ಅಲ್ಲಿ ನೋಡಿದಾಗ 1952 ಅಂತ ಇದೆ. ಹೌದು, ಅದು ಸುಮಾರು ಜನ ಕನ್ಫ್ಯೂಷನ್, ಅದಕ್ಕೋಸ್ಕರ ಕ್ಲಾರಿಫೈ ಮಾಡೋಣ ಅಂತ. ಒಂದು ಸ್ಟೋರಿ ಇದೆಯಲ್ಲ, ಸೊ ಹಂಗಾಗಿ ಅದನ್ನ ಹಾಗೆ ಇಟ್ಟಿದ್ವಿ. ಓಕೆ. ಸೊ ಆಕ್ಚುಲಿ ನನ್ಗೆ ಇವರು ಸುರೇಶ್ ಮೂನಾ ಅಂತ ಒಬ್ರು ಹಿಸ್ಟೋರಿಯನ್ ಇದಾರೆ. ಸೊ ಬೆಂಗಳೂರು ಬಗ್ಗೆ ಎಲ್ಲ ಸಾಕಷ್ಟು ವಿಷಯಗಳನ್ನ ಅವರು ಹೇಳ್ತಾ ಇರ್ತಾರೆ. ಅವರು ನಂಗೆ ಒಂದ್ಸಲ ಸಿಕ್ದಾಗ ಹೇಳಿದ್ದು, ಈ ಜಾಗ ಬಿಫೋರ್ ಇಂಡಿಪೆಂಡೆನ್ಸ್ ಬೆಂಗಳೂರಿನಲ್ಲಿ ಈ ಫ್ರೀಡಮ್ ಸ್ಟ್ರಗಲ್ ಮೀಟಿಂಗ್ಸ್ ಮಾಡೋದಕ್ಕೆ ಜನ ಇಲ್ಲಿ ಸೇರ್ತಾ ಇದ್ರು ಅಂತ ಹೇಳ್ತಾರೆ, ನಿಜಾನ ಅದು? ಹೌದು. ಓಕೆ. ಸೊ ಮೈಸೂರು ಮಹಾರಾಜರು ಕೂಡ ಬರ್ತಾ ಇದ್ರು, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ಬಂದು ಹೋಗ್ತಾ ಇದ್ರು. ಸೊ ಆತರ ಎಷ್ಟು ನಾವು ಕೇಳ್ಪಟ್ಟಿದೀವಿ. ಅವಾಗ ಈ ಜಾಗ ರೈಟರ್ಸ್ಗೆ, ಆರ್ಟಿಸ್ಟ್ಗೆ, ಸೊ ಅವ್ರಿಗೆಲ್ಲ ಒಂದು ಮೀಟಿಂಗ್ ಪಾಯಿಂಟ್ ಇತ್ತು. ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಅಷ್ಟೇ ಹಾಲ್ ಇದ್ದಿದ್ದು. ಸೊ ಅದ್ರಲ್ಲಿ ಇವ್ರ ಮೀಟಿಂಗ್ಸ್, ಗೆಟ್ ಟುಗೆದರ್ಸ್ ಎಲ್ಲ ನಡೀತಾರೆ. ಅವಾಗ ಮುಂಚೆ ಸ್ಮೋಕಿಂಗ್ ಝೋನ್ ಇತ್ತು ಅಂತ ಕೇಳಿದ್ವಿ. ಸೊ ಹಂಗಾಗಿ ಆ ಕಲ್ಚರ್ ಹಾಗೆ ಇತ್ತು. ಆಮೇಲೆ ಹೋಗ್ತಾ ಟೈಮ್ ಬರ್ನ ಚೇಂಜ್ ಆಗಿತ್ತು. ಶ್ರೀಸಾಗರ್ ಅಂತ ಏನಕ್ಕೆ ಇಟ್ ರೂಮ್? ಅದು ಅವಾಗಿಂದನೂ ಸೆಂಟ್ರಲ್ ಟಿಫನ್ ರೂಮ್ ಅಂತಾನೆ ಹೆಸರಿತ್ತಾ ಅಥವಾ ಶ್ರೀಸಾಗರ್ ಸೆಂಟ್ರಲ್ ಟಿಫನ್ ರೂಮ್? ತಂದೆಯವರು 1980 ಚಿಲ್ಲಲ್ಲಿ ತಗೊಂಡು ಟೇಕ್ ಓವರ್ ಮಾಡಾಗ ಅವ್ರದ್ದೊಂದು ಹೆಸರು ತಲೆಯಲ್ಲಿತ್ತು, ಶ್ರೀಸಾಗರ್ ಅಂತ ಹೇಳ್ಬೇಕಂತ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅದು ನಾವು ಅವಾಗೆಲ್ಲ ಸ್ವಲ್ಪ ಈ ಕಾರ್ಪೊರೇಷನ್ ರೂಲ್ಸ್ ಮತ್ತೆ ಹೆಸರು, ಟ್ರೇಡ್ ಲೈಸೆನ್ಸ್, ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ಸ್ ಎಲ್ಲ ಮಾಡ್ಬೇಕಂತ ಹೇಳೋ ಟೈಮಲ್ಲಿ ಒಂದು ರೀನೇಮ್ ಅಂತ ಮಾಡ್ಕೊಂಡು ಶ್ರೀಸಾಗರ್. ಅದು ಶ್ರೀಸಾಗರ್ ಅಂತ ಅವ್ರಿಗೊಂದು ಹೆಸರು ತಲೆಯಲ್ಲಿತ್ತು. ಸೊ ಶ್ರೀಸಾಗರ್ ಅಂತ ಇಟ್ಟು ರೀನೇಮ್ ಮಾಡಿದ್ದಷ್ಟೇ. ಈಗ ಮತ್ತೆ ಅದು CTR ಆಗಿದೆ, ಆಗಿ ಈಗ ಅಫಿಷಿಯಲ್ ಆಗಿ ನಮ್ದು ರಿಜಿಸ್ಟರ್ಡ್ ಆಗೋಗಿದೆ.
ಇದೆ ಟ್ರೇಡ್ ಮಾರ್ಕ್. ಸೊ ಇದು ಶುರುವಾದಾಗಿಂದನೂ ಬೆಣ್ಣೆ ದೋಸೆಗೆ ಫೇಮಸ್ ಅಥವಾ ಹೇಗೆ? ಸೊ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನಾವು ಮಾಡ್ತಾ ಇರುವಾಗ ಕ್ಯಾರೆಟ್ ಹಲ್ವಾ, ಖಾಲಿ ದೋಸೆ, ಮತ್ತೆ ಒಂದ್ 2-3 ಐಟಮ್ ಮಾತ್ರ ಪೂರಿ ಅದು ಮಾತ್ರ ಇರ್ತಿತ್ತು. ಶುರುವಾದಾಗ 20s ಅಲ್ಲಿ ಹೌದು, 4-5 ಐಟಮ್ ಮತ್ತೆ ಮೈಸೂರು ಪಾಕು, ಕ್ಯಾರೆಟ್ ಹಲ್ವಾ, ಸ್ವೀಟ್ ಅಲ್ಲಿ 2 ಇರ್ತಿತ್ತು. ಸೊ ಆಮೇಲೆ ಹೋಗ್ತಾ 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 ನಮ್ಮ ತಂದೆಯವರು ಟೇಕ್ ಓವರ್ ಮಾಡಿದ್ಮೇಲೆ ಅದನ್ನ ಸ್ವಲ್ಪ ಫ್ಯಾಮಿಲಿ ಕ್ರೌಡೆಡ್ ರೆಸ್ಟೋರೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡುವಾಗ ದೋಸೆ ಸ್ಟಾರ್ಟ್ ಮಾಡಿತ್ತು. ಸೊ ಅಲ್ಲಿವರೆಗೂ ಬರೀ 4-5 ಐಟಮ್ ಮಾತ್ರ ಇತ್ತು. ಕಾಫಿ, ಟೀ ಕೂಡ ಇರ್ಲಿಲ್ಲ. ಕಾಫಿನ ಟೀನ ಎರಡರಲ್ಲಿ ಒಂದ್ ಯಾವ್ದು ಇತ್ತು. ಸೊ ಅದನ್ನ ಚೇಂಜಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ಐಟಮ್, ಇಡ್ಲಿ, ವಡೆ ಮತ್ತೆ ರವೆ ಇಡ್ಲಿ, ದೋಸೆಗಳನ್ನ ಸ್ಟಾರ್ಟ್ ಮಾಡಿದ್ರು. ಸೊ ದೋಸೆನ ಅವರು ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ನಾರ್ಮಲ್ ಆಗಿ ಹೇಗೆ ಮಾಡ್ಬೇಕು ಅದ್ ಮಾಡ್ತಾ ಇದ್ರು. ಬಟ್ ಅದನ್ನ ಒಂದು ಯಾವ್ದೊಂದು ಐಟಮ್ ಹೈಲೈಟ್ ಮಾಡ್ಬೇಕು, ಒಂದು ರೆಸ್ಟೋರೆಂಟ್ ಹೋಗಿದ ತಕ್ಷಣ ಇದು ಚೆನ್ನಾಗಿದೆಪ್ಪ ಅಂತ ಸಿಗ್ನೇಚರ್ ಡಿಶ್ ಅಂತ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ದೋಸೆ ಮೇಲೆ ನಾವು ಒಂದು ಕಾನ್ಸಂಟ್ರೇಟ್ ಮಾಡೋದು. ಸೊ ಇಟ್ ನಿಯರ್ಲಿ ಲೈಕ್ ಆವಾಗ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಇದು ಮಾಡ್ಕೊಂಡು ಮಾಡಿ ಒಂದು ದೋಸೆ ಅಂತ ಸ್ಟಾರ್ಟ್ ಮಾಡಿ. ಯಾರು ಈಗ ಬೆಣ್ಣೆ ಮಸಾಲ ಅಂದ್ರೆ ಮೇಲ್ಗಡೆ ಬೆಣ್ಣೆ ಇಟ್ಟು ಹೋಗ್ಬಿಡ್ತಾರೆ ಮಾಡಿ. ಸೊ ನಾವು ನಮ್ಮ ತಂದೆಯರು ಹೇಳಿರೋ ಪ್ರಕಾರ ಮತ್ತೆ ನಮಗೆ ಗೊತ್ತಿರೋ ಪ್ರಕಾರ ದೋಸೆಗೆ ಬೆಣ್ಣೆ ಹಾಕಿ ಕೊಡೋರು ನಾವೇ ಫಸ್ಟ್. ಮಾಡಿದ್ದು ಇಲ್ಲಿ ಆಗಿನ ಕಾಲಕ್ಕೆ ಬಟರ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಈಗಲೂ ಎಕ್ಸ್ಪೆನ್ಸಿವ್, ಬಟ್ ಅವಾಗ ಯಾರು ಹಾಕ್ತಾ ಇರ್ಲಿಲ್ಲ ಅನ್ನೋದು ಇತ್ತು. ಮೇಲ್ಗಡೆ ಹಾಕಿ ನಾವೇ ದೋಸೆಗೆ ಇಷ್ಟು ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಮಾಡಿ ಕೊಡಕ್ ಸ್ಟಾರ್ಟ್ ಮಾಡಿದ್ ನಾವೇ ಫಸ್ಟ್. ಸೊ ಆಮೇಲೆ ಅಲ್ಲಿಂದ ಪಾಪ್ಯುಲರ್ ಆಯ್ತು ಬೆಣ್ಣೆ ದೋಸೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ವೆರಿ ನೈಸ್. ಸೊ ನಾನು ನಮ್ಮ ವೆಬ್ಸೈಟ್ ನೋಡ್ತಾ ಇದ್ದೆ, ಪ್ರತಿದಿನ ಆಲ್ಮೋಸ್ಟ್ 3,500 ಜನಕ್ಕೆ ನೀವು ಇಲ್ಲಿ ಸರ್ವ್ ಮಾಡ್ತೀರಾ. ನಮ್ಮಲ್ಲಿ ಈಗ ಕರೆಕ್ಟ್ ಆಗಿ 3 ದೋಸೆ ಹೆಂಚಿದೆ. ಸೊ ಈಗ ಇನ್ನೊಂದು ಎಕ್ಸ್ಪ್ಯಾಂಡ್ ಆಗ್ತೀವಿ, ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡ್ತೇವೆ. ಸೊ ನಾವು ಕರೆಂಟ್ಲಿ ಈಗ 64 ದೋಸೆ 4 ನಿಮಿಷ ರೆಡಿ ಆಗುತ್ತೆ. 4 ನಿಮಿಷದಲ್ಲಿ 64 ದೋಸೆ, 3 ಹಂಚು ಸೇರಿ. ಸೂಪರ್. ಸೊ ಅದನ್ನ ಸ್ವಲ್ಪ ಇನ್ನು ಜಾಸ್ತಿ ಮಾಡ್ಬೇಕಂತ ಇದೀವಿ, ನಿಯರ್ಲಿ 100 ಮಾಡೋಣ ಅಂತ ನಮ್ಮ ಪ್ಲಾನ್ ಅಲ್ಲಿ ಇದೆ. ಸೊ ಅಂದ್ರೆ ಒಂದು ದೋಸೆ ಬೇಯಲಿಕ್ಕೆ 4 ನಿಮಿಷ. 4 ನಿಮಿಷ ದೋಸೆ ಹಾಕಿ, ಬೆಣ್ಣೆ ಹಾಕಿ, ಪಲ್ಯ ಹಾಕಿ, ರೋಸ್ಟ್ ಕಲರ್ ಬರ್ಲಿಕ್ಕೆ, ರೋಸ್ಟ್ ಆಗಿ ಕಲರ್ ಬರ್ಲಿಕ್ಕೆ ಬೇಯಕ್ಕೆ ಒಂದು 2 ನಿಮಿಷ ಬಿಟ್ಬಿಡ್ಬೇಕು. ಸೊ 4 ನಿಮಿಷದಲ್ಲಿ ನಾವು 64 ದೋಸೆ ನಮ್ಮ ಹೋಟ್ಲಲ್ಲಿ ರೆಕಾರ್ಡ್ ಇದೆ. ಸೊ ಅದು ಪ್ರತಿದಿನ ಹಾಗೆ ನಡೀತಾ ಇರುತ್ತೆ. ಪ್ರತಿದಿನ ನಾವು 1,000-1,200 ದೋಸೆ ಮಾಡ್ತೀವಿ. ಸೊ ವೀಕೆಂಡ್ಸ್ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 300-400 ದೋಸೆ ಎಕ್ಸ್ಟ್ರಾ ಆಗುತ್ತೆ. ಸೊ CTR ಅಂದಿದ ತಕ್ಷಣ ಲೈನ್ ಫಸ್ಟ್ ನೆನಪಾಗೋದು. ಐ ಮೀನ್ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ಲಿ 7 ಗಂಟೆಯಿಂದನೇ ಜನ ಒಂದೊಂದ್ಸಲ ನಿಂತಿರ್ತಾರೆ. ವೀಕೆಂಡ್ಸ್ ಎಲ್ಲ ಬಂದಾಗ ಎಷ್ಟೊಂದ್ ಜನ ಲೈನ್ ನೋಡಿ ಬೈತಾರೆ, ಬಟ್ ಸ್ಟಿಲ್ ಲೈನ್ ಅಲ್ಲಿ ನಿಂತು ಒಳಗಡೆ ಬಂದು ದೋಸೆ ತಿಂದು ಖುಷಿ ಪಟ್ಟಿದ್ದು ಇದೆ. ಐ ಮೀನ್ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಖುಷಿ ಪಟ್ಟು ಹೋಗ್ತಾರೆ. ಸೊ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಇಸ್ ಅ ಟಾಸ್ಕ್ ಅಥವಾ ಆರ್ಟ್ ಅಂತಾನು ಅನ್ಬೋದು. ನೀವ್ ಹೇಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಇದು ಕೋವಿಡ್ ಆಗೋಕ್ಕಿಂತ ಮುಂಚೆ ನಾವು ಕ್ಯೂ ಸಿಸ್ಟಮ್ ಆಗ್ಲಿ ಲೈನ್ ಸಿಸ್ಟಮ್ ಯಾವ್ದು ಇರ್ಲಿಲ್ಲ. ಸೊ ಓಪನ್ ಆಗಿತ್ತು, ಕಸ್ಟಮರ್ ಗಳು ಬಂದು ಇಲ್ಲಿ ಟೇಬಲ್ ಪಕ್ಕದಲ್ಲಿ ನಿಂತ್ಕೊಳ್ಳೋರು. ಸೊ ಅದು ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ ಕಸ್ಟಮರ್ ಒಂದ್ ಸ್ವಲ್ಪ ಬೇಜಾರಾಗೋ, ತಿಂತಾ ಇರೋಗನೆ ಎಲ್ಲ ನಿಂತ್ಕೊಂಡಿರ್ತಾರೆ, ಅದು ನಾವ್ ಹೇಗ್ ತಿನ್ನೋದು ಅದು ಇದು ಅಂತ. ಸೊ ಆ ಟೈಮಲ್ಲಿ ನಾವು ಇದು ಕೋವಿಡ್ ಬರ್ತಲ್ಲ, ಕೋವಿಡ್ ಬಂದ ತಕ್ಷಣ ಸರ್ವಿಸ್ ಚಾಲು ಆಗುವಾಗ ನಮ್ದೇ ಫಸ್ಟ್ ರೆಸ್ಟೋರೆಂಟ್. ಸೊ ಶೀಲ್ಡ್ ಎಲ್ಲ ಹಾಕಿ, ಪ್ರಾಪರ್ ಶೀಲ್ಡ್ ಎಲ್ಲ ಹಾಕಿ, ಒಂದು ಟೇಬಲ್ ಇಬ್ರು ಕುತ್ಕೊಳ್ಳೋ ತರ ಮಾಡಿ, ಒಂದು ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡಿ ಮಾಡ್ತಾ ಇದ್ವಿ. ಸೊ ಅದಾದ್ಮೇಲೆ ಕ್ರೌಡ್ ಜಾಸ್ತಿ ಆಯ್ತಾರ ನಾವು ಅಲ್ಲಿ ಆಚೆ ಕ್ಯೂ ಮಾಡಿಸ್ಲೇಬೇಕಾಗಿತ್ತು. ಸೊ ಅದೇ ಆ ಪ್ರೊಸೀಜರ್ ಕಂಟಿನ್ಯೂ ಆಯ್ತು. ಸೊ ಈಗ ಅದೇ ಕ್ಯೂ ಸಿಸ್ಟಮ್ ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಎಷ್ಟೇ ಉದ್ದ ಕ್ಯೂ ಇದ್ರೂ ಕೂಡ ನಾವು ಪ್ರತಿ ನಿಮಿಷಕ್ಕೂ ಒಂದೊಂದು ಟೇಬಲ್ ಕ್ಲಿಯರ್ ಆಗ್ತಾ ಇರುತ್ತೆ, ಇಲ್ಲ ಪ್ರತಿ 2 ನಿಮಿಷಕ್ಕೆ ಒಂದೊಂದು ಟೇಬಲ್ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ಕ್ಯೂ ಅಲ್ಲಿ ನಿಂತಿರಲ್ಲ. ಸೊ ಎಷ್ಟೇ ದೊಡ್ಡ ಕ್ಯೂ ಇದ್ರು ಕೂಡ ಅವರು 10-15 ನಿಮಿಷ ಮ್ಯಾಕ್ಸಿಮಮ್ ಒಳಗಡೆ ಬಂದು ಕೂತಿರ್ತಾರೆ. ಅಂದ್ರೆ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾರು ಲಾಸ್ಟ್ ಅಲ್ಲಿ ಇರ್ತಾರೆ ಅವ್ರು ಒಳಗಡೆ ಬರಕ್ಕೆ ಒಂದು 15 ನಿಮಿಷ ಮ್ಯಾಕ್ಸಿಮಮ್, 17 ಬಟ್ ಫಾಸ್ಟ್ ಮೂವಿಂಗ್ ಇದೆ. ಪ್ರತಿ 1 ನಿಮಿಷಕ್ಕೆ ಒಂದು ಟೇಬಲ್ ಖಾಲಿ, 1-2 ನಿಮಿಷಕ್ಕಂತೂ 100% ಒಂದೊಂದು ಟೇಬಲ್ ಕ್ಲಿಯರ್ ಆಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟ್ ನಮಗೆ ಈಸಿ ಆಗುತ್ತೆ. ಸೊ ಇನ್ನೊಂದ್ ಏನಂತ ಹೇಳಿದ್ರೆ ಈಗ ಕಸ್ಟಮರ್ಸ್ ಕೂತಿರ್ತಾರೆ, ಅವ್ರನ್ನ ಫೋರ್ಸ್ ಮಾಡೋ ಹಾಗಿಲ್ಲ. ಇಲ್ಲ ಅವ್ರು ಕ್ರೌಡ್ ನೋಡ್ಬಿಟ್ಟು ಅವ್ರಿಗೆ ಅನ್ಕೋತಾರೆ ಕೆಲವರು, ವೈಟಿಂಗ್ ಇದೆ ತಿನ್ನೋಣ ಹೋಗೋಣ ಆಚೆ ಅಂತ ಊಟ ಕೆಲವ್ರು ಹೇಳ್ತಾರೆ. ಸೊ ಅದು ನಮಗೊಂದು ಪ್ಲಸ್, ಅದೊಂದು ಕಲ್ಚರ್ ಆಗೇ ಬಂದಿದೆ. ಯಾಕಂದ್ರೆ ಈಗ ವೇಟಿಂಗ್ ಇದ್ದಾಗ ಅವ್ರು ನೋಡ್ತಾರೆ, ಆಚೆಯಿಂದ ಬಂದು ಯಾರು ತಿಂದು ವೇಟ್ ಮಾಡಿ ಹೋಗಿರ್ತಾರೆ, ಅವ್ರು ಇನ್ನೊಬ್ರು ವೇಟ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಸೊ ಹಂಗಾಗಿ ಇಲ್ಲದ ಅದೊಂದು ಪ್ಯಾಟರ್ನ್ ಆಗೇ ಬಂದಿದೆ. ಸೊ ಯಾರು ತಿಂತಾರೆ ಅವರು ಇಮಿಡಿಯೇಟ್ ಅವರು ನೆಕ್ಸ್ಟ್ ಖಾಲಿ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾರೆ.
ದೋಸೆ ಅಂತ ಬಂದಾಗ ಅಥವಾ ಒಂದು ಐಕಾನಿಕ್ ಜಾಗ ಅಂತ ಬಂದಾಗ CTR ಬೆಂಗಳೂರಿನಲ್ಲಿ ಟಾಪ್ ಅಲ್ಲಿ ಇದೆ. ಬೆಂಗಳೂರಿಗೆ ಯಾರೇ ಬಂದ್ರು ಅಥವಾ ಬೆಂಗಳೂರವರು ಅಬ್ರಾಡ್ ಅಲ್ಲಿ ಹೋಗಿ ಸೆಟ್ಲ್ ಆದವರು ಬೆಂಗಳೂರಿಗೆ ಬಂದಾಗ ಅವ್ರ ಮನೆಗೆ ಬಂದಾಗ CTR ಬಂದೇ ಬರ್ತಾರೆ. ಸೊ ಈ ತರ ಒಂದು ಮೆಮರೀಸ್ ಏನಾದ್ರು ನೀವು ಯಾರಾದ್ರೂ ಕಸ್ಟಮರ್ಸ್ ಬಂದು ಶೇರ್ ಮಾಡಿರೋದು ಏನಾದ್ರು ಉಂಟಾ ಹೇಳ್ಬೋದಾ? ಸರ್ ತುಂಬಾ ಜನ ಇದಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗನಿಂದ ಬರ್ತಾ ಇರುವಾಗನು ಈಗ ಬಂದ್ ನೋಡ್ತಾರ ಕಸ್ಟಮರ್ಗಳು ತುಂಬಾ ಜನ ಇದ್ದಾರೆ. ಸೊ ಕೆಲವರು ಫ್ಲೈಟ್ ಇಂದ ಇಳ್ಕೊಂಡು ಸೀದಾ ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಬಂದು ತಿನ್ಬಿಟ್ಟು ಇಲ್ಲಿಂದ ಅವ್ರ ಮನೆಗೆ ಹೋಗಿರೋದಿದೆ. ಫ್ಲೈಟ್ ಇರೋರು ಈಗ ಏನ್ ಮಾಡ್ತಾರ ಅಂತ ಹೇಳಿ ಮೊನ್ನೆ ಜಸ್ಟ್ ಆಗಿದ್ದು. ಸೊ ಅವರೆಲ್ಲ ಬಾಂಬೆಗೆ ಹೋಗ್ಬೇಕು, ನನ್ನ ಮಗಳು ಬರ್ಬೇಕಾಗಿತ್ತು, ಬರಕ್ಕಾಗಿಲ್ಲ. 5 ದೋಸೆ ಪಾರ್ಸಲ್ ಕೊಡಿ ಅಂತ ಊಟ ಯಾವ ಸಪ್ರೇಟ್ ಕಂಟೈನರ್ ತಂದ್ಬಿಟ್ಟೆಲ್ಲ ಕೊಟ್ರು. ಪಲ್ಯ ಸಪ್ರೇಟ್, ಚಟ್ನಿ ಸಪ್ರೇಟ್, ಎಲ್ಲ ಸಪ್ರೇಟ್. ಅವ್ರ ಮಗಳು ನಮಗೆ ಅಂದ್ರೆ ಚಿಕ್ಕ ಹುಡುಗಿನ ನಾವು ನೋಡಿದ್ವಿ. ಸೊ ಅದೊಂದು ಕೆಲವು ಮೆಮೊರೀಸ್ ನಮ್ಗೆ ಕೆಲವರು ಪೇರೆಂಟ್ಸ್ ಆಗ್ಲಿ ಕೆಲವು ದೊಡ್ಡವರಾಗ್ಲಿ ಅವ್ರು ನೋಡುವಾಗ ಇಲ್ಲಿ ಬರುವಾಗ ನಮಗೆ ನೆನಪಾಗುತ್ತೆ. ಇನ್ಫ್ಯಾಕ್ಟ್ ಒಬ್ರು ಬರ್ತಾರೆ ವೈಟ್ ಅಂಡ್ ವೈಟ್ ಶರ್ಟ್ ಅಲ್ಲಿ, ವೈಟ್ ಶರ್ಟ್ ವೈಟ್ ಪ್ಯಾಂಟ್, ವೈಟ್ ಅಂಡ್ ವೈಟ್ ಅಲ್ಲಿ ಬರ್ತಾರೆ, ನಡೆಯಕ್ಕಾಗಲ್ಲ. ಆದ್ರೂ ದೋಸೆ ತಿನ್ಬೇಕು ಅವ್ರಿಗೆ. ಆಟೋದಲ್ಲಿ ಇಳ್ಕೊಂಡು ಆಟೋ ಡ್ರೈವರ್ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ಕೂರಿಸ್ಬಿಟ್ಟು ಅವ್ರು ತಿನ್ಬಿಟ್ಟು ಈಗಲೂ ಹೋಗ್ತಾರೆ. ಸೊ ಅದಾಗ ಅವ್ರನ್ನೆಲ್ಲ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ. ಮೊದ್ಲಿನೂ ಬರ್ತಾ ಇರಲ್ಲಪ್ಪ ಈಗಲೂ ಬರ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಅದನ್ನೊಂಥರ ರೀಕಾಲ್ ಮಾಡ್ದಂಗೆ ಆಗುತ್ತೆ. ಸೂಪರ್. ಪ್ರತಿಯೊಂದು ಹೋಟ್ಲಲ್ಲೂ ಈ ತರ ಒಂದಿಷ್ಟು ಕಸ್ಟಮರ್ಸ್ ಇದ್ದೇ ಇರ್ತಾರೆ. ಅಂದ್ರೆ ಡೈಲಿ ಅಲ್ಲಿ ಹೋಗಿ ಅವ್ರಿಗೆ ಅಲ್ಲಿದೊಂದು ಕಾಫಿ ಕುಡಿಲೇಬೇಕು ಅಥವಾ ಒಂದು ಸಿಂಗಲ್ ಇಡ್ಲಿ ವಡೆ ಒಂದು ದೋಸೆ ತಿನ್ಲೇಬೇಕು. ಆತರ ಒಂದು ಎಷ್ಟು ಜನ ಕಸ್ಟಮರ್ಸ್ ನಿಮ್ಮಲ್ಲಿ ಇದ್ದಾರೆ? ಬಿಕಾಸ್ ಮಲ್ಲೇಶ್ವರಂ ಇಸ್ ನೋನ್ ಫಾರ್ ಟ್ರೆಡಿಷನ್. ಬೆಳಿಗ್ಗೆ ಎದ್ದು ಒಂದ್ ಕಡೆ ಕೂತು ಅಥವಾ ಫ್ರೆಂಡ್ಸ್ ಜೊತೆ ಪೇಪರ್ ಓದಿ ಒಂದು ಕಾಫಿ ಕುಡಿದು ಆ ಒಂದು 7:30 ಇಂದ 8:30 ಟೈಮ್ ಸುಮಾರು ಜನ ನಾನು ಇಲ್ಲಿ ನೋಡಿದ್ದೀನಿ ಹೊರಗಡೆ. ಇಲ್ಲ, ನಮ್ಮಲ್ಲಿ ಮಾರ್ನಿಂಗ್ ನಾವು ಓಪನ್ ಮಾಡಿ ಟೈಮ್ ಅಲ್ಲೇ ಒಂದು ಗ್ರೂಪ್ ಇದೆ, ಕೆಲವು ಗ್ರೂಪ್ ಇದೆ, ಮತ್ತೆ ಕೆಲವು ಕಸ್ಟಮರ್ಸ್ ಇದೆ ಅಬೌವ್ 40-50s. ಈ ವಾಕಿಂಗ್ ಎಲ್ಲ ಹೋಗಿ ಬರ್ತಾರೆ. ಅವ್ರಿಗೆ ಇಲ್ಲ ಕಾಫಿ ಟೀ ನೀವು ಹೇಳಿದ್ರೆ ಸಿಂಗಲ್ ಇಡ್ಲಿ ವಡೆ ದೋಸೆ ತಿನ್ಲೇಬೇಕು. ಅವ್ರು ತಿಂದೆ ಯಾವತ್ತು ಹೋಗಲ್ಲ. ವಾರದಲ್ಲಿ ಅಟ್ಲೀಸ್ಟ್ ಒಂದು 5 ದಿವಸ ನಾವು ನೋಡ್ತೀವಿ ಅವ್ರನ್ನ. ಹಾಗಾಗಿ ಅದೊಂದು ಹಳೆ ರಿಟೈನಿಂಗ್ ಕಸ್ಟಮರ್ಸ್ ನಮಗೆ ಅದೊಂದು ಪ್ಯಾಟರ್ನ್ ಇದ್ದೇ ಇದೆ. ಅದನ್ನ ನಾವು ರಿಟೈನ್ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ಅವರೇ ನಮ್ಗೆ ಒಂಥರ ಕಸ್ಟಮರ್ಸ್ ಅಲ್ವಾ ಎಲ್ಲ ನಮ್ಗೆ. ಸೊ ಹಂಗಾಗಿ ಆ ಪ್ಯಾಟರ್ನ್ ಹಾಗೆ ಇದೆ. ಅವರು ನಮ್ಮ ಸ್ಟಾಫ್ ಜೊತೆಗೆ ಅಷ್ಟೇ ಪರಿಚಯ ಆಗಿದ್ದಾರೆ. ಸೊ ಅದೊಂದು ಫ್ಯಾಮಿಲಿ ಬಾಂಡಿಂಗ್. ಅವ್ರು ವೀಕೆಂಡ್ ಮತ್ತೆ ಬರಲ್ಲ ಕಣಗೆ ನಿಂತ್ಕೊಳಕ್ಕಾಗಲ್ಲ, ನನಗೆ ಕಳಿಸಿ ಡೈರೆಕ್ಟ್ ಆಗಿ ಕಳಿಸು ಅಂತಾರೆ. ಕೆಲವು ಪರಿಚಯ ನಾವು ಒಬ್ಬರು ಬಂದವರನ್ನ ನಾವು ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು, ಒಳಗೆ ಕರ್ಸ್ಬಿಟ್ಟು ಕೂರಿಸ್ಬಿಟ್ಟು ಮಾಡ್ಲೇಬೇಕಾಗುತ್ತೆ. ಅವ್ರು ಕೈ ಬಿಡಕ. ರೀಸೆಂಟ್ ಆಗಿ CTR ಇಷ್ಟು ದಿನ ಮಲ್ಲೇಶ್ವರದಲ್ಲಿ ಮಾತ್ರ ಇತ್ತು. ಸೊ ಈಗ ರೀಸೆಂಟ್ ಆಗಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ T2 ಅರೈವಲ್ ಅಲ್ಲಿ ನೀವು ಹೊಸದಾಗಿ ಓಪನ್ ಮಾಡಿದ್ರಿ. ಈ ಒಂದು ಮೂವ್ ಬಗ್ಗೆ ಹೇಳಿ ಸರ್. ಅದೊಂದು ತುಂಬಾ ದೊಡ್ಡ ಅಂದ್ರೆ ಒಂದು ದೊಡ್ಡ ಡಿಸಿಷನ್ ಅಪ್ಪ. ಸೊ ನಾವು ಆಕ್ಚುಲಿ ಎಕ್ಸ್ಪೆಂಡ್ ಮಾಡಬಾರ್ದು, ಮಾಡೋದು ಬೇಡ, ಸಾಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ. ಬಟ್ ಕೆಲವು ನಮಗೆ ಬಂತು, ನಮ್ಗೆ ಈ ತರ ಆಫರ್ಸ್ ಎಲ್ಲ ಬಂತು, ಈ ತರ ಮಾಡಿ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ನೋಡಿ ಅಂತ ಹೇಳುವಾಗ ಸೊ ನಾವು ಕೆಲವು ನಮ್ಮ ಕಸ್ಟಮರ್ ಹತ್ರ ಪರಿಚಯ ಹತ್ರ ಯಾರು ಫ್ಲೈ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಕೇಳಿದ್ವಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಕಸ್ಟಮರ್ಸ್ ಎಲ್ಲ ಮಾಡಿ ಫಸ್ಟ್ ಮಾಡಿ ದಯವಿಟ್ಟು ನಮ್ಗೆ ಅಲ್ಲಿಗೆ ಹೋಗಿ ಬರ್ಬೇಕಾದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ, ನಿಮ್ CTR ಮಾಡೋದಂತ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾವು ಅದೊಂದು ದೊಡ್ಡ ಡಿಸಿಷನ್ ತಗೊಂಡ್ವಿ. ಕಾಟ್ ಸ್ಟ್ರೆಸ್ ಚೆನ್ನಾಗಿ ನಡೀತದೆ, ತುಂಬಾ ಚೆನ್ನಾಗಿದೆ. ಒಂದು 6 months ಆಯ್ತು ಓಪನ್ ಆಗಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಸೊ ಜನರಲಿ ಏರ್ಪೋರ್ಟ್ ಅಂದ್ರೇನೆ ಒಂದು ಏನಂತಾರೆ, ಒಂದು ಫುಡ್ ಕ್ವಾಲಿಟಿ ಮೇಂಟೈನ್ ಮಾಡೋದಿರುತ್ತೆ, ಇನ್ನೊಂದು ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಲೈಕ್ ಹೌ ವಾಸ್ ದ ಪ್ರೊಸೀಜರ್ ಟು ಸೆಟ್ ಅಪ್ ರೆಸ್ಟೋರೆಂಟ್ ಎಟ್ ಏರ್ಪೋರ್ಟ್? ಸೊ ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅವ್ರು ಏನಿದೆ ನಾವು ಟೆಂಡರ್ ಹಾಕೋದು ಮತ್ತೆಲ್ಲ ಇದೆ. ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಇದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಡಾಕ್ಯುಮೆಂಟೇಶನ್ ಇಟ್ಸ್ ಕ್ವೈಟ್ ಸ್ಟ್ರಿಕ್ಟ್. ಏರ್ಪೋರ್ಟ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಅವ್ರು ನಾವ್ ಏನ್ ಆಚೆ ಈ ಎಕ್ಸಾಂಪಲ್ ಈಗ CTR ಅಲ್ಲಿ ಆಚೆ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ 1:2 ಆಲ್ಮೋಸ್ಟ್ 1:3 ಅಂತ ಹೇಳ್ಬೋದು. ಸೊ ಅವ್ರದೇ ಆಗಿರೋ ಕ್ವಾಲಿಟಿಗಳಿರುತ್ತೆ, ಅವ್ರದ್ದು ಅಕ್ಸೆಪ್ಟ್ ಮಾಡಿರೋದನ್ನೇ ಅಪ್ರೂವಲ್ ಆಗಿರೋದೇ ವೈರ್ಸ್ ಇರುತ್ತೆ, ಇದೇ ಕಂಪ್ನಿ ಹಾಕ್ಬೇಕು ಇದೇ ಬೇಕು ಅಂತ ಹೇಳೋ ಟೈಮಲ್ಲಿ ನಮ್ ಬಂಡವಾಳ ಜಾಸ್ತಿ ಆಗಿರುತ್ತೆ. ಸೊ ನಾವು ಅದನ್ನ ನೋಡಿದಲ್ಲೂ ಕೂಡ ಸೊ ನಮ್ಗೊಂದು ಟಾರ್ಗೆಟ್ ಅಂತ ಇರುತ್ತೆ. ಸೊ ಆ ಟಾರ್ಗೆಟ್ ನ ನಾವು ರೀಚ್ ಮಾಡಬೇಕು. ರೆವಿನ್ಯೂ ಶೇರಿಂಗ್ ಅಂತ ಇರುತ್ತೆ. ತುಂಬಾ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್ ಅಂತ ಹೇಳಿದ್ರೆ. ಈಗ ನಾವು ಆಚೆ ಕಡೆ ಮಾಡೋದಕ್ಕಿಂತ ಜಾಸ್ತಿ 3 times ಅಲ್ಲಿ ರೂಲ್ಸ್ ಜಾಸ್ತಿ. ಹೇಗಾಗುತ್ತೆ ಅಂದ್ರೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಕಿಚನ್ ಸೆಟಪ್ ಮಾಡ್ತೀವಿ, ಆ ಕಿಚನ್ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಸೊ ಇಲ್ಲದೇನ್ ನಾವು ಮಾಡ್ತೀವಿ ಈ ಬಜೆಟ್ ಬೇರೆ ಇರುತ್ತೆ, ಅಲ್ಲದ ಎಕ್ವಿಪ್ಮೆಂಟ್ಸ್ ಬೇರೆ ಇರುತ್ತೆ. ರೀಸನ್ ಏನಕ್ಕೆ ಅಂದ್ರೆ ಗ್ಯಾಸ್ ಇಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಬರುತ್ತೆ ಮತ್ತೆ ಗ್ಯಾಸ್ ಪ್ರೆಷರ್ಸ್ ಎಲ್ಲ ಲೋ ಇರುತ್ತೆ. ಸೊ ಇಲ್ಲಿ ನಾವು ಏನು ಪ್ರೆಷರ್ ನಾವು ಮಾಡ್ತೀವಿ ಅಲ್ಲಿ ಆತರ ಆಗಲ್ಲ. ಮತ್ತೆ ಆಪರೇಷನ್ಸ್ 24/7 ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೇನ್ ಚಾಲೆಂಜಸ್. ಯಾವ್ದು ರೆಸ್ಟೋರೆಂಟ್ ಗಾಗ್ಲಿ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ. ಏರ್ಪೋರ್ಟ್ ಅಲ್ಲಿ 24/7 ವಿ ನೀಡ್ ಟು ಆಪರೇಟ್. ಸೊ ದಟ್ ಇಸ್ ಒನ್ ಮೇನ್ ಚಾಲೆಂಜ್. ಸೊ ಹಂಗಾಗಿ ನಮ್ದು ಎಂಪ್ಲಾಯೀಸ್ ಆಗ್ಲಿ, ಶಿಫ್ಟ್ ವೈಸ್ ಎಂಪ್ಲಾಯೀಸ್ ಆಗ್ಲಿ, ಮತ್ತೆ ನಮ್ಮ ಎಕ್ವಿಪ್ಮೆಂಟ್ಸ್ ಆಗ್ಲಿ ಯಾವತ್ತು ಕೈ ಕೊಡಂಗಿಲ್ಲ ನಮಗೆ. ಸೊ ಇಟ್ ಹ್ಯಾಸ್ ಟು ರನ್ 24/7. ಸೊ ಹಂಗಾಗಿ ದ ಹೋಲ್ ಬಜೆಟ್ ಲೈಕ್ ಈ ಸೈಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅವ್ರ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಪ್ರತಿಯೊಂದು ನಾವು ಐಟಮ್ ಏನ್ ಮಾಡಿಸ್ತೀವಿ, ಕಿಚನ್ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಹೋಟೆಲ್ ಡಿಸೈನ್ ಆಗ್ಲಿ,
ಥೀಮ್ ಆಗ್ಲಿ ಪ್ರತಿ ಒಂದು ಇಟ್ ಹ್ಯಾಸ್ ಟು ಬಿ ಪ್ರೀ ಅಪ್ರೂವ್ಡ್ ಅಂಡ್ ಆಲ್ಸೋ ನಮ್ದು ಬ್ರ್ಯಾಂಡ್ ಕೆಲವು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅದನ್ನೆಲ್ಲ ಮ್ಯಾಚ್ ಮಾಡಿ ಅದೊಂದು ಪ್ರಾಜೆಕ್ಟ್ ಮಾಡೋದೇ ಒಂದು ಟಾಸ್ಕ್ ಬಟ್ ಇಟ್ಸ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಐ ಮೀನ್ ಇಷ್ಟೊಂದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಥವಾ ಏನಕ್ಕೆ ಇರುತ್ತೆ ಅಂದ್ರೆ ಒಂದು ಮೇನ್ ಸೆಕ್ಯೂರಿಟಿ ರೀಸನ್ಸ್. ಸುಮ್ನೆ ಸ್ಟ್ರಿಕ್ಟ್ ಅಂತ ನಾವ್ ಹೇಳ್ಬೋದು, ಬಟ್ ಏರ್ಪೋರ್ಟ್ ಅಥಾರಿಟಿ ಅದನ್ನ ಅಷ್ಟು ಏನಕ್ಕೆ ಸ್ಕ್ರೂಟನೈಸ್ ಮಾಡ್ತಾರೆ ಅಂದ್ರೆ ಒಂದು ಸೆಕ್ಯೂರಿಟಿಗೋಸ್ಕರ. ಬಿಕಾಸ್ ಏರ್ಪೋರ್ಟ್ ಅಂದ್ರೆ ಅಷ್ಟು ಸೆಕ್ಯೂರಿಟಿ ಬೇಕೇ ಬೇಕು. ಸೊ ಫೈರ್ ಆಗಿರ್ಬೋದು ಅಥವಾ ವಾಟ್ ಎವರ್ ಆಗಿರ್ಬೋದು, ಸೊ ಆ ಒಂದು ಸೆಕ್ಯೂರಿಟಿ ರೀಸನ್ಸ್ ಗೋಸ್ಕರ ಅಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಅವರು ಹಾಕಿರ್ತಾರೆ. ನಾನ್ ಕೇಳಿರೋ ಪ್ರಕಾರ ಒಂದು ಚಿಕ್ಕ ಸ್ಕ್ರೂ ಕೌಂಟ್ ಕೂಡ ಅವ್ರ ಹತ್ರ ಇರುತ್ತೆ ಅಂತ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಈಗ ನೈಫ್ ಇರುತ್ತೆ, ಆ ನೈಫ್ ನಾವು ವಿ ಕಾಂಟ್ ಕಿಚನ್ ನೈಫ್ ಯೂಸ್ ಮಾಡಾದ್ಮೇಲೆ ಅಲ್ಲೇ ಇಡಕ್ಕಾಗಲ್ಲ, ಅದ್ರದ್ದೊಂದು ಜಾಗ ಇರುತ್ತೆ ಅಲ್ಲೇ ಇಡ್ಬೇಕು. ಅಲ್ಲಿ ಫ್ರೀಕ್ವೆಂಟ್ ಅಲ್ಲಿ ಇನ್ಸ್ಪೆಕ್ಷನ್ ಅಂತ ಬರ್ತಾರೆ, ದಟ್ ಇಸ್ ಎವ್ರಿವೇರ್. ಸೊ ಬಂದಾಗ ಕೆಲವು ನೈಫ್ ಆಗ್ಲಿ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಆಗ್ಲಿ ಅದೆಲ್ಲ ಜಾಗದಲ್ಲಿ ಇರ್ಬೇಕು. ಸೊ ದಿಸ್ ಲೆವೆಲ್ ಆಫ್ ಸ್ಟ್ರಿಕ್ಟ್ನೆಸ್ ಅಂಡ್ ನಾರ್ಮ್ಸ್ ಇರುತ್ತೆ ಅಲ್ಲಿ. ಸೊ ಇದನ್ನ ಮೇಂಟೈನ್ ಮಾಡೋದೇ ಒಂದು ಚಾಲೆಂಜ್. ಫಸ್ಟ್ 2-3 months ಅದನ್ನ ಚಾಲೆಂಜ್, ಬಟ್ ಹೋಗ್ತಾ ರೂಟೀನ್ ಆಗುತ್ತೆ. ಇನಿಷಿಯಲ್ ಇಟ್ ವಾಸ್ ವೆರಿ ಟಫ್. ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಲೈಕ್ ಆಪರೇಷನ್ಸ್ ಅಲ್ಲೇ ಒಂದು ಕಿಚನ್ ಸೆಟಪ್ ಮಾಡಿದ್ರ ಅಥವಾ ಹೇಗೆ? ನಮ್ದಲ್ಲಿ ಒಂದು ಕಿಚನ್ ಮಾಡಿದೀವಿ, ದೊಡ್ಡ ಕಿಚನ್ ಮಾಡಿದೀವಿ, ಒಂದು 2500-3000 ಸ್ಕ್ವೇರ್ ಫೀಟ್ ಕಿಚನ್ ಮಾಡಿದೀವಿ. ಅಲ್ಲಿ ಬ್ಯಾಚಸ್ ಅಂತ ನಾವು ಮಾಡ್ತೀವಿ. ಸೊ ಎಲ್ಲ ಅಲ್ಲಿಂದ ರೆಡಿಯಾಗಿ ನಮ್ ಇದಕ್ಕೆ ಹೋಗುತ್ತೆ, ಔಟ್ಲೆಟ್ ಹೋಗುತ್ತೆ. ಎಕ್ಸೆಪ್ಟ್ ದೋಸೆ ಬ್ಯಾಟರ್ ಅಂತ ನಾವ್ ಇಲ್ಲಿ ಮಾಡ್ತೀವಿ ನಮ್ ಹೋಟ್ಲ್. ಸೊ ಅದು ಮಾತ್ರ ಇಲ್ಲಿಂದ ಕಳಿಸ್ತಾ ಇರೋದು. ದೋಸೆ ಬ್ಯಾಟರ್ ಇಲ್ಲಿಂದ ಮೇನ್ ಔಟ್ಲೆಟ್ ಅನ್ನ ಕಳಿಸ್ತಾರೆ. ಬೇರೆ ಸೌತ್ ಇಂಡಿಯನ್ ಐಟಮ್ಸ್ ಏನೇ ರೆಡಿ ಆಗ್ತಾ ಇದ್ರು, ಊಟ ಆಗ್ಲಿ, ಸಾಂಬಾರ್ ಆಗ್ಲಿ, ಚಟ್ನಿ ಎಲ್ಲ ಇಲ್ಲಿ ಕಿಚನ್ ಇದೆ. ಸೊ ಬ್ಯಾಟರ್ ಮಾತ್ರ, ಹಿಟ್ ಮಾತ್ರ ಇಲ್ಲಿ ಮಲ್ಲೇಶ್ವರ. ಸೊ ಅದಕ್ಕೆ ನಾವು ಮೇನ್ ಇದೇ ಮಾಡಿದೀವಿ. ಸೊ ಅದು ಕಿಚನ್ ರೆಡಿ ಆಗಿದೆ. ಸೊ ಅದೇ ಕಿಚನ್ ಅಲ್ಲಿ ದೋಸೆ ಬ್ಯಾಟರ್ ರೆಡಿ ಆಗತ್ತಾ, ಸೊ ಅಲ್ಲಿಂದ ನಾವು ಏರ್ಪೋರ್ಟ್ ಕಳಿಸ್ತೇವೆ. ಸೊ ಈ ಬೆಂಗಳೂರು ಅಂತ ಬಂದಾಗ, ದೋಸೆ ಅಂತ ಬಂದಾಗ ಬೆಂಗಳೂರಲ್ಲಿ ಈ ದೋಸೆ ವಾರ್ಗಳು ಸಿಕ್ಕಾಪಟ್ಟೆ ಕಾಮನ್. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುತ್ತೆ. ವಿದ್ಯಾರ್ಥಿ ಭವನ್, CTR ಅಂತ. ನಾನ್ ಲಾಸ್ಟ್ ಟೈಮ್ ಅರುಣ್ ಅಡಿಗ ಅವ್ರು ಸಿಕ್ಕಿದಾಗ ಅವ್ರು ಹೇಳಿದ್ ಒಂದೇ, ಮಲ್ಲೇಶ್ವರಂ ಬಂದಾಗ CTR ಹೋಗಿ, ಬಸವನಗುಡಿಗೆ ಬಂದಾಗ ವಿದ್ಯಾರ್ಥಿ ಭವನ್ ಹೋಗಿ ಅಂತ. ನೀವೇನ್ ಹೇಳ್ತೀರಾ? ಲೈಕ್ ನೀವು ಈ ದೋಸೆ ವಾರ್ನ ಯಾವ ರೀತಿ ನೋಡಿದೀರಾ, ಅಥವಾ ಈ ಜನಗಳ ರಿಯಾಕ್ಷನ್ ಬಗ್ಗೆ? ಫಸ್ಟ್ ಏನಾಯ್ತು ಅಂದ್ರೆ ಅವರೊಂದು ಶೋ ಮಾಡಿದ್ರು, ಇವೆಂಟ್ ಮಾಡಿದ್ರು, ವಿದ್ಯಾರ್ಥಿ ಭವನ ನಾಟಕ ಅಂತ. ಸೊ ಅವಾಗ ಕಾಲ್ ಮಾಡಿ ಹೇಳಿದ್ವಿ, ಈ ತರ ಬರ್ತಾ ಇದ್ರಲ್ಲ ಸರ್, ಏನ್ ಸಮಾಚಾರ, ಹೇಗಿದೆ ಅಂತ. ಇಲ್ಲ, ಒಂದು ಕೊಲ್ಯಾಬ್ ಪೋಸ್ಟ್ ಮಾಡೋಣ, ಚೆನ್ನಾಗಿರುತ್ತಲ್ಲ. ಸರಿ, ನಾವ್ ಐಡಿಯಾ ಹೇಳಿದ್ವಿ. ಸರಿ, ಅವ್ರಿಗೂ ಇಷ್ಟ ಆಯ್ತು. ಅಲ್ಲಿ ತನಕ ಆ ದೋಸೆ ವಾರ್ ಅದ್ ಹೇಗಿತ್ತು ಅದಾಗೆ ನಡೀತಾ ಇತ್ತು ಸೋಷಿಯಲ್ ಮೀಡಿಯಲ್ಲಿ. ಬಟ್ ಇನ್ ಜನರಲ್ ವಿ ಆರ್ ಆಲ್ ಫ್ರೆಂಡ್ಸ್, ಐ ನೋ ಈಚ್ ಅದರ್. ಬಟ್ ಅದ್ ಮಾಡಿದಾಗ ಅದೊಂದು ಐಸ್ ಬ್ರೇಕ್ ಮಾಡ್ಬೇಕಾಗಿತ್ತು ಸೋಷಿಯಲ್ ಮೀಡಿಯಲ್ಲಿ. ಸೊ ಆ ಕೊಲ್ಯಾಬ್ ಪೋಸ್ಟ್ ಬಿಟ್ಟಾಗ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು, ಇದೇನಿದು ಈ ತರ ಕೊಲ್ಯಾಬ್ ಮಾಡ್ತಾ ಇದಾರಲ್ಲ ಅಂತ. ಬಟ್ ಅದೊಂದು ಚೆನ್ನಾಗಿತ್ತು, ಅವ್ರ ಪ್ಲೇನು ಚೆನ್ನಾಗಾಯ್ತು. ಬಟ್ ಇಟ್ ವಾಸ್ ಅ ಮೆಸೇಜ್ ದಟ್ ವಿ ಬೋತ್ ಆರ್ ಯುನೀಕ್ ಇನ್ ಅವರ್ ಓನ್ ವೇಸ್. ಬಟ್ ಆಲ್ಸೋ ಅದೊಂದು ಮೇನ್ ನಮ್ ಕಲ್ಚರ್ ಏನಂದ್ರೆ, ಬಂದಿರೋರ್ ಜನನ ನಾವು ಕ್ಲೀನ್ ಆಗಿ ಸರ್ವಿಸ್ ಮಾಡಿ ಅದೊಂದು ಹಾಸ್ಪಿಟಾಲಿಟಿ ಅಂತ ಅದು ರಿಟೈನ್ ಮಾಡ್ತೀವಿ. ಯಾರೇ ಆಗಿರ್ಲಿ, ವಿದ್ಯಾರ್ಥಿ ಭವನ್ ಆಗ್ಲಿ, ನಾವಾಗ್ಲಿ, ಇಲ್ಲ ಬೇರೆ ರೆಸ್ಟೋರೆಂಟ್ ಆಗ್ಲಿ, ಅದೊಂದು ಕಲ್ಚರ್ ಮೇಂಟೈನ್ ಮಾಡುತ್ತೆ ಅನ್ನೋದು ಒಂದು ಈವೆಂಟ್. ಸೊ ದೋಸೆ ಇರೋದು ಲವ್ ನ ಸ್ಪ್ರೆಡ್ ಮಾಡೋದಕ್ಕೆ, ವಾರ್ ನ ಸ್ಪ್ರೆಡ್ ಮಾಡೋದಕ್ಕಲ್ಲ. ಸೊ ಆ ಏರಿಯಾಗ ಹೋದಾಗ ಆ ದೋಸೆನ ರೆಸ್ಪೆಕ್ಟ್ ಮಾಡಿ ಅಲ್ಲಿ ಹೋಗಿ ನೀವು ಟೇಸ್ಟ್ ಮಾಡ್ಬೋದು. ಸೊ ದಟ್ ಇಸ್ ದ ಫೈನಲ್ ಮೆಸೇಜ್ ಅಲ್ವಾ? ಸೊ ಸೆಲೆಬ್ರಿಟಿ ವಿಸಿಟ್ಸ್ ಅಂತ ಬಂದಾಗ CTR ಗೆ ಸುಮಾರು ಜನ ಬಂದಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ಸೆನ್ಸೇಷನ್ ವಿರಾಟ್ ಕೊಹ್ಲಿ ಅವ್ರು ಇಲ್ಲಿ ಬಂದಾಗ ಆಗಿತ್ತು, ಅದ್ರ ಬಗ್ಗೆ ಹೇಳಿ ಸರ್. ಅವರು ಆಕ್ಚುಲಿ ಒಂದು ಅವ್ರ ಕಡೆಯಿಂದ ಒಂದು 3-4 ಸತಿ ಕಾಲ್ ಬಂತು, 3-4 ಸತಿ ಕೂಡ ಪೋಸ್ಟ್ ಪೋನ್ ಆಯ್ತು. ನೀವು ಇನ್ವೈಟ್ ಮಾಡಿದ್ರ ಅವ್ರನ್ನ ಬೈ ಚಾನ್ಸ್? ಮಾಡಿಲ್ಲ. ಅನುಷ್ಕಾ ಅವರು ರೆಗ್ಯುಲರ್ ಬರ್ತಾ ಇದ್ರು ಮೊದಲು, ಅಂದ್ರೆ ಬರ್ತಾ ಇದ್ರು, ಪಾರ್ಸಲ್ ತಗೊಂಡ್ ಹೋಗ್ತಾ ಇದ್ರು ಮದುವೆ ಆಗಿಂತ ಮುಂಚೆ. ಸೊ ಆಮೇಲೆ ಈ ತರ ನಮ್ಗೆ ರೀಸೆಂಟ್ ಆಗಿ ಅಂದ್ರೆ ಅದೇ ಅವ್ರು ಬರೋಕ್ಕಿಂತ ಮುಂಚೆ ಕಾಲ್ಸ್ ಎಲ್ಲ ಬರುತ್ತೆ. ಒಂದ್ 2-3 ಸತಿ ಪೋಸ್ಟ್ ಪೋನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ಇನ್ನೊಂದ್ ಸತಿ ಫೋನ್ ಹಾಕ್ಬಿಟ್ಟಿಲ್ಲ, 2 ದಿವಸ ಬಿಟ್ಟು ಬರ್ತೀವಿ ಅಂತ. ಆಮೇಲೆ 2-3 ಸತಿ ಇದಾಯ್ತು. 3 ಸತಿ ಫೋನ್ ಮಾಡಿ ತೆಗೆದು ಮಾತಾಡುವಾಗ ಇಲ್ಲ ಸಂದೇಶ್ ಇವಾಗ ಬರ್ತಾ ಇದಾರೆ 100% ಕನ್ಫರ್ಮ್. 12 ಎಷ್ಟೊತ್ತು ಬರ್ಬೇಕು ಅಂತ. ನಮ್ದು 12:30 ಯೂಶುವಲ್ ಕ್ಲೋಸಿಂಗ್. ಸೊ ಕ್ಲೋಸಿಂಗ್ ಆದ್ಮೇಲೆ ಬಂದ್ಬಿಡಿ ಸರ್, ನಾವು ಆರಾಮಾಗಿ ಸರ್ವ್ ಮಾಡ್ಬೋದು ಅವ್ರಿಗೆ ಅಂತ. ಅವ್ರೇನ್ ಮಾಡ್ಬಿಟ್ರು 12 ಕಾಲ ಬಂದ್ಬಿಟ್ರು ಮಧ್ಯಾಹ್ನ. ಸೊ ಇಲ್ಲಿ ನಮ್ಮ ಹೋಟೆಲ್ ಕಸ್ಟಮರ್ಸ್ ಇದಾರೆ, ಅದು ಇನ್ನು 15 ನಿಮಿಷದಲ್ಲಿ ನಾನು ಅರೇಂಜ್ ಮಾಡ್ಬೇಕು. ಇನ್ನೊಂದೇನಂತ ಹೇಳಿ ಬಂದ ತಕ್ಷಣ ಪ್ರೌಡ್ ಆಗತ್ತೆ ಅಂತ ಗೊತ್ತಿರುವಾಗ ನಾವು ಮೇಲ್ಗಡೆ ಸೆಕ್ಷನ್ ಪೂರ್ತಿ ಕ್ಲೋಸ್ ಮಾಡಬೇಕಾಗಿತ್ತು. ಬಟ್ 12 ಕಾಲ್ ಬಂದಿರೋದ್ರಿಂದ ಹಾಫ್ ಪಾರ್ಟ್ ನಾವು ಕ್ಲಿಯರ್ ಮಾಡಿದ್ವಿ. ಇನ್ನೊಂದು ಸೆಕ್ಷನ್ ನಾವು ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಇವು ಬಂದ್ಬಿಟ್ಟು. ಸೊ ಅಲ್ಲಿಂದ ಜನ ಅಂದ್ರೆ ಜಾಸ್ತಿ ಆಗೋಯ್ತು. ಸೊ ಹೋಗ್ತಾ ಈಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಕೂತಿರೋರು ಯಾರು ಎದ್ದೋಗ್ಬೇಕಾಯ್ತು, ತಿರ್ಗಿ ಇನ್ನೊಂದು ದೋಸೆ ಆರ್ಡರ್ ಮಾಡ್ಕೊಂಡು ಕುತ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ರು. ಸೊ ನಮ್ಗೆ ಅಲ್ಲಿ ಕ್ರೌಡ್ ರೊಟೇಷನ್ ಮಾಡಕ್ ತುಂಬಾ ಕಷ್ಟ ಆಗಿರುತ್ತೆ. ಸೊ ಮಾಡ್ಬಿಟ್ಟು 12:30 ಇನ್ನೂ ಕ್ಲೋಸ್ ಆಗ್ತಿದೆಯಲ್ಲ, ಒಂದ್ 5 ನಿಮಿಷ ಮುಂಚೆನೆ ಕ್ಲೋಸ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಸಿ, ಸೊ ಒಳಗಡೆ ಕಸ್ಟಮರ್ಗೆಲ್ಲ ಸರ್ವ್ ಮಾಡಿ ನಾವು ಇದು ಮಾಡಿದ್ವಿ. ಬಟ್ ಏನ್ ಅಂತ ಹೇಳಿದ್ರೆ ಒಂದ್ ಗುಡ್ ಥಿಂಗ್ ಅಂದ್ರೆ ನಾವು ಒಂದ್ ಸೆಕ್ಷನ್ ಕ್ಲಿಯರ್ ಮಾಡೋದಲ್ಲ, ಆ ಸೆಕ್ಷನ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಈ ತರೋಲಿ ಎಂಜಾಯ್ಡ್ ದ ಫುಡ್. ವಡೆ, ಪೂರಿ, ಮಂಗಳೂರು ಬಜ್ಜಿ ಮಾಡಿದ್ವಿ. ಯೂಶಲ್ ಆಗಿ ಸಾಯಂಕಾಲ ಮಾಡ್ತೀವಿ. ಇವ್ರು ಬರ್ತಾರ ಅಂತ ಗೊತ್ತಿದ ತಕ್ಷಣ ಒಂದ್ ದಿವಸ ಸ್ವಲ್ಪ ಅವ್ರ ಮುಂಚೆನೆ ರೆಡಿ ಮಾಡಿ ಇಟ್ಟಿದ್ವಿ. ಮಂಗಳೂರು ಬಜ್ಜಿ, ಮದ್ದೊಡೆ, ದೋಸೆ.
ಯೂಶಲಿ ಟೇಕ್ ಅವೇ ಹೋಗುತ್ತೆ. ನಾನು ಅನುಷ್ಕಾ ಅವ್ರ ಹತ್ರ 2 minutes ವಿ ಹ್ಯಾಡ್ ಟಾಕ್ ಕಾನ್ವರ್ಸೇಷನ್. ಸೊ ಅವಾಗ ನಾನು ಲಾಸ್ಟ್ ಯಾವಾಗ ಬಂದಿದ್ರಿ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಹ್ಯಾಡ್ ಕಮ್ ಅಂದಾಗ ಐ ವಾಸ್ ಇನ್ ಕಾಲೇಜ್ ವೆನ್ ಐ ಹ್ಯಾಡ್ ಕಮ್ ಹಿಯರ್ ಅಂದ್ರು. ಆಮೇಲೆ ಅವ್ರು ಆಚೆ ನಿಂತ್ಕೊಂಡು ಲೈನ್ ಅಲ್ಲಿ ನಿಂತಿ ಬಂದ್ ತಿಂದಿರಂತೆ ಅವ್ರ ಕಾಲೇಜ್ ಇದ್ದಾಗ. ಆಮೇಲೆ ಟುಡೇ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಬಂದು ಇಲ್ಲಿ ತಿಂತಾ ಇದ್ದೀನಿ ಈಗ ಅಂತ ಹೇಳಿದ್ರು. RCB ಗೆ ಒಂದ್ 2-3 ಸತಿ ಪಾರ್ಸಲ್ ಎಲ್ಲ ಹೋಗಿದೆ. ಈ ಸತಿ ಅವ್ರು ಬಂದ್ ತಿನ್ಬೇಕಂತ ಇತ್ತು, ಹಂಗಾಗಿ ದೇ ಬೋತ್ ಕೇಮ್. ಇಲ್ಲಿ ಅಂತೂ ನಮ್ ಕ್ರೌಡ್ ಇಲ್ಲ ಓಕೆ, ಬಟ್ ಆಚೆ ಕ್ರೌಡ್ ಮ್ಯಾನೇಜ್ ಮಾಡಕ್ಕಂತೂ ನಮ್ ಕೈಲಾಗಿರ್ಲಿಲ್ಲ. ನೋಡ್ತಾರೆ ಅವ್ರು ಹೋಗಕ್ಕೆ ಆಗ್ಲಿಲ್ಲ. ಇದು ಹೋಲ್ ಜಂಕ್ಷನ್ ಏನಿದೆ ರೋಡೇ ಬ್ಲಾಕ್ ಆಗಿತ್ತು. ಸೊ ಅದು ಒಂದು ಕ್ರೌಡ್ ರೆಸ್ಪಾನ್ಸ್ ಬೇರೆ ತರ ಇತ್ತು. ನಮ್ ಕಂಟ್ರೋಲ್ ಇರಲಿಲ್ಲ. ಲಕಿಲಿ ಬ್ಯಾಂಗ್ಳೂರ್ ಪೊಲೀಸ್ ಅವರು ಕಂಟ್ರೋಲ್ ಮಾಡೋದು, ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಹಂಗಾಗಿ ಇಟ್ ವಾಸ್ ಅ ಗುಡ್ ಇವೆಂಟ್. ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ CM ಸರ್ ಬಂದಿದ್ರು. ಹಂಗಾಗಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರಲ್ಲ, ಈ ರಶ್ ಮಧ್ಯ ಈ VIP ಸಡನ್ ಆಗಿ ಬಂದಾಗ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಮೊದ್ಲೇ ಫೋನ್ ಮಾಡಿ ಬರ್ತಾರ ಅಥವಾ ಹೇಗೆ? ಕೆಲವರು ಮೊದ್ಲೇ ಫೋನ್ ಮಾಡ್ತಾರೆ, ಇನ್ನು ಕೆಲವರು ಹಾಗೆ ಬಂದ್ಬಿಡ್ತಾರೆ. ಸೊ ಅವ್ರ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರವ್ರ ಮ್ಯಾನೇಜ್ ಮಾಡ್ತಾರೆ. ನಮ್ದು ಏನಂತ ಹೇಳಿದ್ರೆ ಕ್ರೌಡ್ ಮ್ಯಾನೇಜ್ ಮಾಡೋದು. ಜನರಲ್ ಯಾರು ಹೋಗಲ್ಲ ಅಂದ್ರೆ ಲೈಕ್ ಬಂದಿದ ತಕ್ಷಣ ಅವ್ರ ಸೆಕ್ಯೂರಿಟಿ ಇರೋದ್ರಿಂದ ಅವ್ರ ಪಡೆಯುತ್ತೆ ಅಂತ ಹೇಳ್ತಾರೆ, ಇವ್ರ ಪಡೆಯುತ್ತೆ ಅಂತ ಹೇಳ್ತಾರೆ. ಸೊ ಕೆಲವು ನಮ್ಗೆ ಇವರು ಸೆಲೆಬ್ರಿಟೀಸ್ ಅವರು ನಮ್ಗೆ ಒಂದು ಸಪರೇಟ್ ರೂಮ್ ಇದ್ರೆ ಒಳಗೆ ಬಂದು ಕುತ್ಕೊಂಡು ಬಿಸಿ ಬಿಸಿ ದೋಸೆ ತಿನ್ನೋಕೆ ಇಷ್ಟ ಅಂತ. ಸೊ ಹಾಗಾಗಿ ಒಂದು ಚಿಕ್ಕ ಸ್ಪೇಸ್ ನಾವ್ ಈಗ ಮಾಡಿದೀವಿ. 11 ತಿಂಗಳಾಯ್ತು. ಸೊ ಎನಿ VIPs ಅವ್ರು ಬಂದು ಆರಾಮಾಗಿ ಕುತ್ಕೊಂಡು ತಿನ್ನೋ ತರ ಒಂದು ವ್ಯವಸ್ಥೆ ಇದೆ. ಕೆಲವರು ಪ್ರೈವಸಿ ಕೇಳ್ತಾರೆ, ಹಂಗಾಗಿ ದಿಸ್ ಇಸ್ ಐಡಿಯಲ್ ರೂಮ್. ಅವ್ರು ಬಂದಾಗ ಇಡೀ ಫ್ಯಾಮಿಲಿ ಎಲ್ಲ ಬಂದ್ರೆ ಒಂದ್ ರೂಮ್ ಅವ್ರಿಗಂತಾನೆ ಇರುತ್ತೆ. ಸೊ ನಮ್ ಕ್ರೌಡ್ ಈ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ, ಮತ್ತೆ ಅವ್ರಿಗೂ ಒಂದು ಕ್ಲೀನ್ ಆಗಿ ಒಂದು ಪ್ರೈವೇಟ್ ಸ್ಪೇಸ್ ಸಿಗುತ್ತೆ. ಸೊ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಚಿಕ್ಕ ಜಾಗದಲ್ಲಿ ಇದೊಂದು ಸ್ಪೇಸ್ ಇತ್ತ ಅಥವಾ ನೀವು ಎಕ್ಸ್ಪ್ಯಾಂಡ್ ಮಾಡಿದ? ಇಲ್ಲ, ಇದು ಆಲ್ರೆಡಿ ಇದ್ದು ಬೇರೆ ರೂಮ್ ಇತ್ತು. ಇದನ್ನ ನಾವು ತಗೊಂಡು ವಿ ಎಕ್ಸ್ಪ್ಯಾಂಡೆಡ್. ಸೊ ಹಂಗಾಗಿ ನಮ್ಗೊಂದು ಈ ರೂಮ್ ಒಂದು ಬಂತು ಇಲ್ಲಿ. ಓಕೆ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಇದು ಹೀಗೆ ಮೇಂಟೈನ್ ಮಾಡ್ತೀರಾ ಅಥವಾ CTR ಬೇರೆ ಕಡೆ ಎಲ್ಲರೂ ಬರತ್ತಾ ಹೇಗೆ? CTR ಎಕ್ಸ್ಪಾನ್ಷನ್ ಮಾಡ್ಬೇಕಂತ ಇದ್ದೇವೆ. ಸೊ ಬೆಂಗಳೂರಲ್ಲಿ ಈಗ 1 ಅನ್ಕೊಂಡು 2 ಆಗಿತ್ತು. ಸೊ ಬೇರೆ ಟೆಕ್ ಪಾರ್ಕ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಟೆಕ್ ಪಾರ್ಕ್ ಅಲ್ಲಿ ಇದೆ ನಮ್ದು ಆಕ್ಚುಲಿ ಫುಡ್ ಕೋರ್ಟ್ಸ್ ಇದೆ ಚಿಕ್ಕದು. ಸೊ ಅಲ್ಲಿ ITC ಗ್ರೀನ್ ಸೆಂಟರ್ ಬಾನಸವಾಡಿಯಲ್ಲಿದೆ. ಅದಾಯ್ತು 6-7 ವರ್ಷ ಮೇಲೆ ಆಯ್ತು. ಸೊ ನಾವೀಗ 1 year ಬ್ಯಾಕ್ ಇಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲಿ KR ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲಿ ಓಪನ್ ಮಾಡಿದೀವಿ. ಮತ್ತೆ ಈಗ ಬಾಗ್ಮನೆ ಅವ್ರ ಹತ್ರ 2-3 ಲೊಕೇಶನ್ ಸೈನ್ ಮಾಡ್ತಾ ಇದೀವಿ. ಸೊ ಬಾಗ್ಮನೆ IT ಟೆಕ್ ಪಾರ್ಕ್ಸ್ ಅಲ್ಲೆಲ್ಲ ಮಾಡ್ತಾ ಇದೀವಿ. ಈಗ ಪ್ರಾಪರ್ ಔಟ್ಲೆಟ್ಸ್ ಅಂತ ಹೇಳ್ಬಿಟ್ಟು ಈಗ ಇದೊಂದು ನಮ್ಮ ಏರ್ಪೋರ್ಟ್ ಅಲ್ಲಿ ಒಂದಿದೆ. ಸೊ ನೆಕ್ಸ್ಟ್ ಈಗ ನಾವು ಬೇರೆ ಸಿಟೀಸ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡಿ, CTR ಈಗ ಪ್ಯಾನ್ ಇಂಡಿಯಾ ಎಕ್ಸ್ಪಾನ್ಷನ್ ಆಗ್ತದೆ. ಫಸ್ಟ್ ಬರ್ಬೋದು, ಏನಾದ್ರು ಪ್ಲಾನ್ಸ್ ಇದೆಯಾ, ಮಾಡಿದೀರಾ? ಹೈದರಾಬಾದ್ ಇಲ್ಲ ಮುಂಬೈ ಎರಡರಲ್ಲಿ ಒಂದು ಲೊಕೇಶನ್ ನಾವೀಗ ಫೈನಲೈಸ್ ಮಾಡ್ತಾ ಇದ್ದೀವಿ. ಸೊ ಯಾರಾದ್ರೂ ಹೈದರಾಬಾದ್ ಅಥವಾ ಮುಂಬೈಯಿಂದ ನೋಡ್ತಾ ಇದ್ರೆ, ಸೊ ವೆರಿ ಸೂನ್ ನಮ್ಮ ಬೆಂಗಳೂರಿನ CTR ನಿಮ್ಮ ಸಿಟಿ ಬರ್ತಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸಂದೇಶ್ ಅಂಡ್ ಗಣೇಶ್, ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ವಿ. ವಿಶ್ ಯು ಗುಡ್ ಲಕ್. ಸೊ ಬೆಂಗಳೂರು ಅಂದ ತಕ್ಷಣ CTR ನೆನಪಾಗುತ್ತೆ. CTR ನಲ್ಲಿ ಆ ಒಂದು ಟ್ರೆಡಿಷನ್ ಇನ್ನೂ ಹಾಗೆ ಇದೆ, ಅದನ್ನ ಹೀಗೆ ಮೇಂಟೈನ್ ಮಾಡಿ ಅಂಡ್ ಒಳ್ಳೊಳ್ಳೆ ದೋಸೆಗಳನ್ನ ನಮಗೆ ಸರ್ವ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.